ಈಗ ನೀವು ಡೈರೆಕ್ಟಾಗಿ ನೋಡಿದ್ರಲ್ಲ, ಏನು ಅನ್ನಿಸ್ತು ನಿಮಗೆ? ಹಾಂ, ಕ್ರಶ್ ಅಂತಲ್ಲ, ಚೆನ್ನಾಗಿದ್ದಾರೆ ಅಂತ. ಹಾಂ, ಡೇಟ್ ಮಾಡೋಣ ಅಂತ. ಡೇಟಿಂಗ್ ಮೀನ್ಸ್ ಲೈಕ್ ಅರ್ಥ ಮಾಡ್ಕೊಳ್ಳೋಕ್ಕೆ. ಹಾಂ, ಸೀರಿಯಸ್ಲಿ ಅಣ್ಣಂಗೆ ಲವ್ ಆಗಿದೆ ಮರಿ ಹೊಡಿ ಅಣ್ಣಂಗೆ. ಹಂಗೆ ಹೇಳ್ತಿದ್ದೀರಾ? ಹಂಗೆ ಹೇಳ್ತಿದ್ದೀರಾ? ಅಲ್ಲೇ ನಾವು ಜೋಕರಾ? ನೋಡಿದ ತಕ್ಷಣ ಅಲ್ಲ, ನಿಮ್ಮ ಫೋಟೋ ನೋಡಿದೆ ಅಲ್ಲ, ನನಗೆ ಯಾರಿಗೂ ಇಷ್ಟು ಖರಾಬ್ ಅಂದರೆ ಇಲ್ಲಿ ಕಣ್ಮೇಲೆ ಬರುತ್ತಲ್ಲ, ಅದನ್ನೇನಂತಾರೆ, ಕಾಜಲ್, ಅದು ಬಿಟ್ಟು ಏನು ಮುಖ ಏನೂ ಕಾಣಿಸ್ತಾ ಇಲ್ಲ. ಲೆಟ್ಸ್ ಬಿ ಸೀರಿಯಸ್, ಓಕೆ? ತಮಾಷೆ ಏನಿಲ್ಲ, ಲೈಕ್ ಸೀರಿಯಸ್ ಆಗಿ ಮಾತಾಡೋಣ ಒಂದು ನಿಮಿಷ ಆದರೂ. ನೀವು ಇಷ್ಟೊತ್ತು ಇರುತ್ತೆ ತಮಾಷೆಗೆ ಅಂದ್ಕೊಂಡ್ರೆ ಏನಕ್ಕೆ ಅಂದ್ಕೊಂಡ್ರೆ ನನಗೆ ಗೊತ್ತಿಲ್ಲ. ಬಿ ಸೀರಿಯಸ್, ಓಕೆ? ಲೈಕ್ ಅಲ್ಲ, ನಗ್ರಿ, ಒಳ್ಳೇದೆ, ಹೆಲ್ತ್ಗೆ ಒಳ್ಳೇದೆ. ಅಲ್ಲ, ಸ್ಮೈಲ್ ಹೆಲ್ತ್ಗೆ ಒಳ್ಳೇದೆ ಅಲ್ಲ. ನಾನು ಕೇಳ್ತಿರೋದು ಲೈಕ್ ನೆಕ್ಸ್ಟು ಲೈಕ್ ಟ್ರಾವೆಲ್ ಮಾಡೋಣ, ಡೇಟ್ ಮೀನ್ಸ್ ಲೈಕ್ ಅರ್ಥ ಮಾಡ್ಕೊಳ್ಳೋಕ್ಕೆ. ಹಾಂ, ಸೀರಿಯಸ್ಲಿ ಅಣ್ಣಂಗೆ ಲವ್ ಆಗಿದೆ ಮರಿ ಹೊಡಿ ಅಣ್ಣಂಗೆ. ಅಲ್ಲ, ಫಸ್ಟ್ ಮೀಟಲ್ಲೇ ಹುಡುಗ ಕೇಳಿದ ತಕ್ಷಣ ಓಣ್ಬಿಡೋದೇನಾ? ನೀವೇ ತಾನೇ ಹೇಳಿದ್ರೆ ಒಬ್ರು ಅರ್ಥ ಮಾಡ್ಕೋಬೇಕು ಅಂದರೆ ಟ್ರಾವೆಲ್ ಮಾಡೋಣ ಅಂತ. ಅವಾಗ ನಾನು ಬಂದ್ರೆ ನಮಗೆ ಗೊತ್ತಾಗೋದು ನೀವೇನು ಅಂತ. ಕರೆಕ್ಟ್. ಈ ಫೋನಲ್ಲಿ ಮಾತಾಡಿದ್ರೆ ಎಲ್ಲರೂ ಒಳ್ಳೆ ಥರ ಮಾತಾಡ್ತಾರೆ. ಕರೆಕ್ಟ್. ಎದುರುಗಡೆ ಮಾತಾಡಿದ್ರೆ ಎಲ್ಲರೂ ಒಳ್ಳೆ ಥರನೇ ಇರ್ತಾರೆ. ಹೌದು. ಒಂದು 3 months 5 months ಜೊತೆಗಿದ್ರೆ ಅವ್ರೇನು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಒಂದು ಅಟ್ಲೀಸ್ಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಯಾರಿಗೂ ಯಾರು ಏನು ಅಂತ ಗೊತ್ತಾಗಲ್ಲ, ಬಟ್ ಅಟ್ಲೀಸ್ಟ್ ಅವ್ರ ನಡವಳಿಕೆಯಿಂದ ಒಂದು ಅರ್ಥ ಆಗುತ್ತೆ. ನಾನು ಅದಕ್ಕೆ ಹುಡುಗಿರು ನಂಬಕ್ಕೆ ಭಯ. ಯಾರು ಟ್ರೆಡಿಷ್ನಲ್ ಹುಡುಗಿ ಅಂತೀರಾ, ಮನೆ ಕೆಲಸ ಬಿಟ್ಟು ಮನೆ ಅಂತೀರಾ, ಮನೆ ಇಷ್ಟೇ ನಿಮ್ಮದು. ಹಾಂ, ಒಂದು ಹುಡುಗ ಬಂದು ಗೊತ್ತಿಲ್ಲ ಏನು ಫಸ್ಟ್ ಟೈಮ್ ಮೀಟ್ ಆಗ್ತಿರೋದು, ನೀವು ಮೂವ್ ಅಂದ್ಬಿಟ್ರೆ ಏನು ಹೇಳೋದು ಹೇಳಿ? ಹಾಂ, ಅದೇ ಲೈಕ್ ಡೇಟ್ ಮಾಡೋಣ ಅಂತ ಒಂದು 2-3 years, ಇಲ್ಲ ಒಂದು ಅರ್ಥ ಮಾಡ್ಕೊಳ್ಳೋಣ ಅಂತ. ಅದೇ ಟ್ರಾವೆಲ್, ಲೈಕ್ ಅದಕ್ಕೆ ಬೇರೆ ಬೇರೆ ಮೀನಿಂಗ್ ಇದೆ. ನಾವು ಈ ಟಾಪಿಕಲ್ಲಿ ಮಾತಾಡ್ತಿರೋದು ಈ ಟಾಪಿಕ್ಕೆ. ಬರೀ ಇಂಥದೆಯಾ? ಟ್ರಾವೆಲ್ ಮಾಡೋದು ಅಷ್ಟೇ ಅಲ್ವಾ? ಹಾಂ. ಟ್ರಾವೆಲ್ ಅಂದರೆ ಈಗ ನಿಮ್ಮ ಪ್ರಕಾರ ಅಂದರೆ ಒಬ್ಬ ಹುಡುಗನ ಜೊತೆ ಹೋಗೋದು ಅದು ಲೈಕ್ ಮೀನಿಂಗ್ ಟು ಕಮಿಟೆಡ್ ಅಂತಾನೆ ಅಲ್ವಾ? ಆಬ್ವಿಯಸ್ಲಿ ಇರೋದು ಹಂಗಲ್ಲ ಹೇಳ್ತಿರೋದು. ಅಂದರೆ ಒಬ್ರ ಜೊತೆ ಕಮಿಟ್ ಆಗಿದ್ದಾರೆ ಅಂತಾನೆ ಅಲ್ವಾ ಅದರ ಮೀನಿಂಗು ಅಂತ ಕೇಳ್ತಿದ್ದೀನಿ. ನನಗೆ ಲೈಕ್ ಈಗ ನಾವು ಟ್ರಾವೆಲ್ ಮಾಡ್ತೀನಿ ಅಂದರೆ ನನಗೆ ನೀವು ಕಮಿಟ್ ಆಗಿದ್ದೀರಿ ಅಂತಾನೆ ತಾನೇ ಅರ್ಥ ಅಂತ ಕೇಳ್ತಿದ್ದೀನಿ. ಹಂಗೆ ಹೇಳ್ತಿದ್ದೀರಾ? ಹಂಗೆ ಹೇಳ್ತಿದ್ದೀರಾ? ಸೊ ನಾನು ಅದಕ್ಕೆ ಇಂಟ್ರೆಸ್ಟೆಡ್ ಇಲ್ಲ. ಕಮಿಟೆಡ್ ಆಗಿ ಟ್ರಾವೆಲ್ ಮಾಡಬೇಕು ಅಂತ ನಾನು ನೋಡ್ತಿರೋದು. ಈಗ ನಾನು ಆ್ಯಕ್ಚುಲಿ ಅದನ್ನೇನಕ್ಕೆ ಕೇಳಿದ್ದು ಅಂದರೆ, ನಿಮ್ಮ ಲೈಫ್ ಸ್ಟೋರಿ, ನಿಮ್ಮದು ಒಂದು ಚಿಕ್ಕದು ಒಂದು ಲೈನ್ ಕೇಳಿಸ್ಕೊಂಡ್ರೆ ಮತ್ತೆ ನಿಮ್ಗೆ ಹಾರ್ಟ್ ಬ್ರೇಕ್ ಮಾಡೋದು ಬೇಡ ಅನ್ನೋದು ಒಂದು ಉದ್ದೇಶನಿಂದ. ಬಟ್ ವಿತೌಟ್ ಕಮಿಟ್ಮೆಂಟ್, ವಿತೌಟ್ ಲವ್, ಇಲ್ಲಾಂದರೆ ಒಂದು ಫೀಲ್ ಶೇರ್, ಒಂದು ಮಾತು ಎಕ್ಸ್ಚೇಂಜ್ ಅದಿಲ್ಲದೆ ಇನ್ನು ಏನು ಟ್ರಾವೆಲ್ ಮಾಡಿ ಏನು ಪ್ರಯೋಜನ? ಸುಮ್ಮನೆ ನನಗೆ ದುಡ್ಡು ಟೈಮ್ ವೇಸ್ಟು, ನಿಮಗೆ ದುಡ್ಡು ಟೈಮ್ ವೇಸ್ಟ್. ಆ್ಯಕ್ಟ್ ಅಂದರೆ ಇದ್ದಂಗೆ. ಅದು ನಿಜಾನೇ, ನೀವು ಹೇಳಿದ್ ನಿಜಾನೇ, ಒಪ್ಕೊತೀನಿ. ಬಟ್ ನಂಬಕ್ಕಾಗಲ್ವೇ ಹುಡುಗಿಯರ್ನ? ಅದು ಅಭಿಪ್ರಾಯ. ಈಗ
ಅಲ್ಲ ಈಗ ಒಂದೆರಡು ದಿವಸ ಟ್ರಾವೆಲ್ ಮಾಡಿ ಮತ್ತು ನಿಮ್ಗೆ ಬೇರೆ ಹುಡುಗ ಅವನಾದ್ರೂ ಕಾಣಿಸ್ಕೊಂಡು ಇಷ್ಟ ಆದರೆ ಮತ್ತು ನಾವು ಫ್ರೆಂಡ್ಸ್ ಅಲ್ವಾ, ಅವಾಗ ನನಗೆ ಕಾಲ್ ಮಾಡ್ತೀರಾ ಹೇಳ್ತೀರಾ ನನಗೊಬ್ಬ ಹುಡುಗ ಇಷ್ಟ ಆಗಿದ್ದಾನೆ, ಅಲ್ಲೇ ನಾವು ಜೋಕರಾ? ಆ ಥರ ಇಲ್ಲ. ಹಾಂ ಯಾವ ಟೈಮ್ ಏನಾಗತ್ತೆ ಯಾರೂ ಹೇಳೋಕ್ಕಾಗಲ್ವಲ್ಲ. ಆಗಲ್ಲ, ಹಾಂ ಬಟ್ ನೋಡಿದವ್ರನ್ನೆಲ್ಲ ಇಷ್ಟಪಡೋಕ್ಕಾಗುತ್ತೆ, ನೋಡಿದವರೆಲ್ಲ ನಮಗೆ ಸಿಗ್ತಾರ. ಅದು ನಿಜನೇ. ಈಗ ನೀವು ಡೈರೆಕ್ಟಾಗಿ ನೋಡಿದ್ರಲ್ಲ, ಏನು ಅನ್ನಿಸ್ತು ನಿಮಗೆ? ಒಳ್ಳೇದು ಕೆಟ್ಟದ್ದು ಬೇಡ, ಲೈಕ್ ನಿಮ್ಗೆ ಏನು ಅನ್ನಿಸ್ತು ಅಂತ? ಏನು ಅನಿಸಿಲ್ಲ? ಏನೂ ಅನಿಸಿಲ್ಲ. ಒಳ್ಳೆ ಹುಡುಗಿ ನೀವು. ಏನು ಅನ್ಸಿ ಸೊ ನೀವು ನೋಡಿದ ತಕ್ಷಣ ಚೆನ್ನಾಗಿದ್ದೀರ ಅನಿಸ್ತು, ನಾನು ಕೆಟ್ಟವನಾಗಿದ್ರೆ ಕೆಟ್ಟವನಂತ ಅನ್ನಿಸ್ತಿಲ್ಲ ನನಗೆ. ಹಾಂ, ನಾನು ತುಂಬ ದಿನದಿಂದ ಏನಂದ್ರೆ ಯೂಟ್ಯೂಬ್ ನೋಡ್ಬೇಕಾದ್ರೆ ನಾನು ಒಂದ್ಸಲ ಮೀಟ್ ಮಾಡಬೇಕು ಓ ನಮ್ಮನ್ನು ಮೀಟ್ ಮಾಡಬೇಕು ಅನ್ಕೊಂಡ್ರಾ? ಅನ್ಕೊಂಡಿದ್ದೆ. ಯಾವಾಗ? ನಾನು ತುಂಬ ಸಲ ನಿಮ್ದು ವಿಡಿಯೋಸ್ ನೋಡಿದ್ದೀನಿ. ಹಾಂ, ನೀವು 2 ಇಯರ್ ಆಯ್ತಾ ಸ್ಟಾರ್ಟ್ ಮಾಡಿ? 4 ಇಯರ್ಸ್ ಆಯ್ತು, 3 ಇಯರ್ಸ್ ಆಯಿತು. ಮಿಡಲಲ್ಲಿ ಒಂದು ವರ್ಷ ಗ್ಯಾಪ್ ಬಿಟ್ಟಿದ್ದೀನಿ. ಯಾವ್ದು ಗೊತ್ತಾ, ಯಾವುದಂದ್ರೆ ನನಗೆ ತುಂಬ ಇಷ್ಟ ಆಯಿತು, ಕೌದಿನ ಇದು ಮಾಡಿ ಕ್ವಶನ್ ಕೇಳಿದ. ಕೇಳಿದ್ರೆ ಆವಾಗಿನ ನಿಮ್ಮ ವಿಡಿಯೋಸ್ ಮಾಡೋಕ್ಕೆ ನಾನು ಅಂತೀನಿ ನಮ್ಮ ಫ್ರೆಂಡ್ಸಿಗೆ, ಇವ್ರು ಯಾರನ್ನ ಹೋಗಿ ಪ್ರ್ಯಾಂಕ್ ಮಾಡ್ತಾರೆ, ನಮ್ಮನ್ನ ಯಾಕೆ ಮಾಡಲ್ಲ, ನಮಗೆ ಸಿಗಲ್ಲ ಅಂತೆಲ್ಲ ಕೇಳಿ ನಮ್ಮ ಫ್ರೆಂಡ್ಸಿಗೆ. ಹಾಂ, ಅವ್ರು ದಾರಿ ಹೋಗ್ತಿರ್ತಾರೆ, ಅವ್ರಿಗೆಲ್ಲ ಪ್ರ್ಯಾಂಕ್ ಮಾಡ್ತಾರೆ, ನಮ್ಗೆ ಯಾಕೆ ಇವ್ರು ಸಿಗಲ್ಲ? ಹಾಂ, ನಮ್ಮ ಕಣ್ಣಿಗೆ ನೀವೆಲ್ಲಿದ್ದೀರಾ ಅಂತ ನನಗೆ ಗೊತ್ತಾಗಲಿಲ್ಲ. ಗೊತ್ತಾಗಿದ್ದಿದ್ರೆ 1-2 ವರ್ಷ ಮುಂಚೆನೇ ಬರ್ತಿದ್ದೆ. ಎಲ್ಲ ಕೇಳಿದ್ದೀನಿ. ಹಾಂ ಇವ್ರು ನೋಡ್ತಾ ಏನಾರ ಮೀಟ್ ಮಾಡಬೇಕು ಹಾಂ, ಅದೇನ ನೀವೇನು ಕೋಲಾರ ಅಲ್ಲ ಮಲಫಿಶ್ ಮಾಲಲ್ಲಿ ಇದ್ದೆ ನಾನು ಅವತ್ತು ಹಾಂ, ಮೆಸೇಜ್ ಮಾಡಿದಾಗ. ಓಕೆ ನೋಡಿ ಇಂಥ ಚೆನ್ನಾಗಿ. ಫುಲ್ ಖುಷಿ, ಏನಕ್ಕೆ ನನ್ನ ಮೆಸೇಜ್ ನೋಡಿ? ಇವ್ರು ನನ್ನ ಮೆಸೇಜ್ ಮಾಡ್ತಾರೆ ಅಂತ. ರಾಮ ನೋಡಿ ಈ ಥರ ಇದೆ ಮ್ಯಾಟ್ರು. ಬಟ್ ಈಗ ನಾವಿನ್ನೊಂದು ಪ್ರ್ಯಾಂಕ್ ಮಾಡೋಕೆ ಹೋಗ್ತೀವಲ್ಲ, ಈಗ ನಿಮ್ಮ ಮೇಲೆ ಪ್ರ್ಯಾಂಕ್ ಮಾಡ್ತೀನಿ ಅಂದ್ಕೊಳ್ಳಿ ಸುಮ್ಮನೆ. ನೀವು ಆಲ್ರೆಡಿ ನಾನು ಯಾರು ಅಂತ ನಿಮಗೆ ಗೊತ್ತು ತಾನೇ? ಅಲ್ಲ, ಎಲ್ಲರೂ ಪ್ರಪೋಸಲ್ ಪ್ರ್ಯಾಂಕ್ ನೋಡಿ ಇಷ್ಟಪಟ್ಟಿರೋರು ಇದ್ದಾರೆ, ಈ ಫ್ಯಾಮಿಲಿ ಪ್ರ್ಯಾಂಕ್. ನೀವು ಯಾವ್ದ್ರಿ ಆ ಡಬಲ್ ಮೀನಿಂಗ್ ಕ್ವಶನ್ ನೋಡಿ ವೀಡಿಯೋಸ್ ನೋಡಿ ಎಲ್ಲದೂ ನೋಡ್ತಿದ್ದೆ. ಆಮೇಲೆ ಯಾವ್ದು ಗಾಂಧಿದೊಂದು ನೋಡಿದೆ ಮೊನ್ನೆ. ಆಮೇಲೆ ಕಾಲೇಜಲ್ಲಿ ಹೋಗ್ಬೇಕಾದ್ರೆ ಅದು ಯಾವ್ದೋ ಹುಡುಗಿ ಸ್ನೇಹ ನಿಮ್ಮ ತಂಗಿ ಅದು ಯಾವಾಗಲೂ ಅದನ್ನು ನೋಡಿದೆ. ನೋಡ್ತಾನೆ ಇರ್ತೀನಿ, ಅವಾಗ ಅನ್ಕೊಂತೀನಿ ಇವರೆಲ್ಲ ಬೇರೆಯವ್ರಿಗೆ ಮಾತ್ರ ಪ್ರ್ಯಾಂಕ್ ಮಾಡ್ತಾರೆ, ನಮ್ಗೆ ಯಾಕೆ ಮಾಡಲ್ಲ? ನಮ್ಮ ಫ್ರೆಂಡ್ಸಿಗೆ ಹೇಳೋದು ನೋಡಿ ಇವರು ಈಗ ನಿಮಗೆ ಪ್ರ್ಯಾಂಕ್ ಮಾಡಿದ್ರೆ ನೀವು ಅಕ್ಸೆಪ್ಟ್ ಮಾಡ್ಕೊತೀರಾ? ಸೀರಿಯಸ್ಲಿ? ಫಸ್ಟ್ ನಿಮ್ಗೆ ಮಾಡ್ಬಿಟ್ಟು ಆಮೇಲೆ ನಾವು ಇದಕ್ಕೆ ಹೋಗ್ಬೇಕಾಗಿತ್ತಲ್ಲ. ನಾನು ಫೋನಲ್ಲಿ ಬರ್ಬೇಕಾದ್ರೆ ಹಂಗೆ ಅನ್ಕೊಂಡೆ, ಹಾಂ, ಏನಾದ್ರು ಪ್ರ್ಯಾಂಕ್ ಮಾಡೋಕ್ಕಂತ ಕರ್ಸ್ಕೊಂಡು ನನಗೆ ಮಾಡಿಬಿಟ್ರೆ ಏನು ಮಾಡೋದು? ನನ್ನ ಮೇಲೆ ಹಣೆ ಇಟ್ಟಳು. ಓಕೆ, ಈಗ ನಾನು ಇಷ್ಟೊತ್ತು ನಿಮ್ಮ ಹತ್ರ ಮಾತಾಡಿದೆ ಅಲ್ಲ, ಲೈಕ್ ಅಲ್ಲ ನಾನು ಜನರಲ್ ಹೇಳ್ತಿರೋದು, ಪ್ರ್ಯಾಂಕ್ ಅಲ್ಲ. ಈಗ ನಿಮ್ಮ ಪರ್ಸ್ನಲ್ ವಿಷಯ ಕೇಳ್ದೆ ಅಲ್ಲ, ಲವ್ ಮಾಡೋಣ ಅನ್ನೋ ಥರ, ನಿಮ್ಗೆ ಅವಾಗೇನು ಡೌಟ್ ಬಂದಿಲ್ಲ? ಇವಾಗ ಬಂತ ಅವಾಗಲೂ? ಮತ್ತೆ ಇಲ್ಲ ಆ ಥರ ಇಲ್ಲ ಹೇಳಕ್ಕಾಗುತ್ತಾ? ಯಾಕೆ? ಏನು ಅನ್ಕೊಂತಾರೆ, ಏನು ಆ ಥರ ಹೇಳಿದ್ರೆ ಅಂತ ಅನ್ಕೊಂಡು ಸುಮ್ಮನೆ. ಓಕೆ, ಇವಾಗ ನಾನು ಆನೆಸ್ಟಾಗಿ ಹೇಳ್ತೀನಿ, ಇದು ನಿಜ. ಲೈಕ್ ನಿಜವಾಗ್ಲೂ ನಾನು ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡಿದೆ ನಿಮ್ಮನ್ನು. ಐ ಮೀನ್ ನಾನು ಪ್ರ್ಯಾಂಕ್ ಹಿಂಗೆ ಮಾತಾಡೋದು. ಸೊ ನಾನಿರೋದು ಹೀಗೆ, ನಾನು ಎಲ್ಲರ ಹತ್ರನೂ ಮಾತಾಡೋದು ಹೀಗೆ. ಸೊ ರಿಯಲಾಗಾದ್ರೂ ಹಿಂಗೆ ತಾನೇ ಎಕ್ಸ್ಪ್ಲೇನ್ ಮಾಡ್ಬೇಕು ನಾನು. ಹಿಂಗೇನು ಅನಿಸ್ತಿದೆ ಈಗ? ರಿಯಲ್ ಕಾಮಿಡಿ ಅಲ್ಲ, ರಿಯಲ್ ಆಗಿ ಅಂದರೆ ಹಾಂ, ಕ್ರಶ್ ಅಂತ ಅಲ್ಲ, ಚೆನ್ನಾಗಿದ್ದಾರೆ ಅಂತ. ಹಾಂ, ಡೇಟ್ ಮಾಡೋಣ ಅಂತ. ಹಾಂ, ನೋಡಿದ ತಕ್ಷಣ ಅಲ್ಲ, ನಿಮ್ಮ ಫೋಟೋ ನೋಡಿದೆ ಅಲ್ಲ, ನನಗೆ ಯಾರಿಗೂ ಇಷ್ಟು ಖರಾಬ್ ಅಂದರೆ ಸಾರಿ, ಬಟ್ ಅಲ್ಲ, ನೀವು ಚೆನ್ನಾಗಿರ್ತೀರ ಅಂದ್ಕೊಂಡೆ, ಬಟ್ ಫೋಟೋ ನೋಡಿ ಚೆನ್ನಾಗಿಲ್ಲ, ನನಗೇನೋ ಇಷ್ಟ ಆಗಿಲ್ಲ. ನಾನೇನೋ ಒಂದು ಸೀರೀಸ್ ಪ್ಲ್ಯಾನ್ ಮಾಡ್ತಿದ್ದೆ, ಅದಕ್ಕೆ ಟ್ರಯಲ್ ಮಾಡೋಣ ಅಂತ ಒಂದು ವೀಡಿಯೋ ಕಳ್ಸಿದ್ಯೋ. ಇದನ್ನೇನಂತಾರೆ, ಐಬ್ರೋಸಾ? ಇಲ್ಲಿ ಕಣ್ಮೇಲೆ ಬರುತ್ತಲ್ಲ, ಅದನ್ನೇನಂತಾರೆ, ಕಾಜಲ್. ಅದು ಬಿಟ್ಟು ಏನು ಕಾಣಿಸ್ತಾ ಇಲ್ಲ. ಸೊ ನನಗೆ
ನೀವು ಇಲ್ಲಿ ಬರೋವರೆಗೂ ನನಗೂ ಗೊತ್ತಾಗಿಲ್ಲ ಎಷ್ಟು ಚೆನ್ನಾಗಿದ್ದೀರಾ ಅಂತ. ಸೊ ಅದಕ್ಕೆ ಹೇಳ್ದೆ. ಬೈಕೊಂಡ್ಬಿಟ್ಟಿರ್ತೀರ ನನ್ನ. ಬೈಕೊಂಡೇನಿಲ್ಲ, ಅದರಲ್ಲೇನಿದೆ, ಎಲ್ಲರೂ ಚೆನ್ನಾಗಿರಲೇಬೇಕು ಅಂತ ಏನಿಲ್ವಲ್ಲ. ಸೊ ಈಗ ಹೇಳಿ ಲೈಕ್ ಹಾನೆಸ್ಟಾಗಿ ಹೇಳಿದಾಗ ನೀವು ನಿಮ್ಮ ಒಪಿನಿಯನ್ ಹಾನೆಸ್ಟಾಗಿ ಒಂದು ಹೇಳಿ ಅಂತ. ನಿಮ್ಗೇನು ಅನ್ನಿಸ್ತು ಹೇಳಿ ಸಾಕು. ಇವಾಗ ನಿಮ್ಮ ನೋಡಿದ್ರಲ್ಲ, ನೋಡಿದಾಗಲ್ಲ, ಈಗ ನಾನು ಇದನ್ನ ಹೇಳ್ದೆ ಅಲ್ಲ, ತಮಾಷೆಗೆಲ್ಲ ಸೀರಿಯಸ್ ಆಗಿ ಅಂತ ಹೇಳ್ತಿದ್ದೀನಲ್ಲ ಅದಕ್ಕೆ. ಈ ಥರ ಸೈಡನ್ನ ಕೇಳಿದ್ರೆ I amo, love is a dynamo. ಅವರು ಹುಡುಗರು ನಮಗೆ ಗೊತ್ತಿರೋರೆ ಬಿಡಿ, ನನ್ನ ಸಬ್ಸ್ಕ್ರೈಬರ್ಸು. ಅದಕ್ಕೆ ಯಾರೋ ಪಾಪ ಹುಡುಗಿ ಜೊತೆ ಮಾತಾಡ್ತಿದ್ದಾನೆ ಅಂತ ಡಿಸ್ಟರ್ಬ್ ಮಾಡಿದೆ, ಆ ಕಡೆ ಹೋಗ್ಬಿಟ್ರು. ಹೇಳಿ ಏನು ಗೊತ್ತಾಗ್ತೀನ. ಅಲ್ಲ, ನಿಮ್ಗೆ ಏನು ಅನ್ನಿಸ್ತು ಹೇಳಿ ಅಂತ. ಏನು ಅನ್ನಿಸ್ತು? ಡೇಟ್ ಮಾಡೋಣ ಅಂದೆ ಅಲ್ಲ, ಟೈಮ್ ಪಾಸ್ಗೆಲ್ಲ ಸೀರಿಯಸ್ ಆಗಿ. ಸೊ ಅದು ಏನು ಅನ್ನಿಸ್ತು ಅಂತ. ನಿಮಗೆ ನನ್ನ ಬಗ್ಗೆ ಪೂರ್ತಿ ಗೊತ್ತೇ ಇಲ್ಲ. ನೀವು ಅಲ್ಲ, ಹುಡುಗಿರ ಬಗ್ಗೆ ತಿಳ್ಕೊಂಡು ಅವ್ರ ಬಯೋಡೇಟಾ ಪ್ರಿಂಟ್ ಇಟ್ಕೊಂಡಲ್ಲ ನಾವು ಲವ್ ಮಾಡೋದು. ನೋಡಿದೆ ಇಷ್ಟೇ. ಹಾಂ, ಹಿಂದೆ ಏನೇ ಆಗಿದ್ರು ಒಪ್ಕೊಂತೀರ. ಆಬ್ವಿಯಸ್ಲಿ ಅದನ್ನೇ ತಾನೇ ಅವಾಗಲೇ ಹೇಳಿದೆ. ಅದ್ರ ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ ಈ ಕಾಲದಲ್ಲಿ. ಇಲ್ಲಿಂದ ನಮ್ಮ ಜೊತೆ ಚೆನ್ನಾಗಿದ್ದು ನಮಗೆ ಚೀಟ್ ಮಾಡದೆ ಇದ್ದರೆ ಸಾಕಷ್ಟೆ ವಿಶ್. ಇದು ಯಾಕಂದ್ರೆ ನನಗೆ ನೀವು ಒಪ್ಕೊಳಲ್ಲ ಅನಿಸ್ತೈತೆ. ಏನು ಒಪ್ಕೊಳಲ್ಲ ಅನಿಸ್ತಿದೆ. ನನ್ನ ಹಿಂದಿನ ಅಲ್ಲ, ನಿಮ್ಮ ಹಿಂದಿಂದ ನನಗೇನು ಹೇಳಬೇಡಿ. ಅದು ಟೈಮ್ ಬಂದಾಗ ನಾನು ಕೇಳ್ತೀನಿ, ಅವಾಗ ಹೇಳಿ. ಈಗೇನು ಬೇಡ. ಹೇಳಿದ್ರೆ ಅದು ಚೀಟ್ ಮಾಡ್ಕೊಂಡೋಗಲ್ಲ ನಾನು. ಈಗ ಓಕೆ ಅಂತ ನಾನೇ ಹೇಳ್ತಿದ್ದೀನಲ್ಲ. ಒಂದು ಸೆಕೆಂಡ್. ಹಲೋ, ಸಾರಿ. ಇಲ್ಲ ಆ ಹುಡುಗ ಇನ್ನೂ ಬಂದಿಲ್ಲಂತೆ. ಹೇಳಿ, ಏನೋ ಸೀರಿಯಸ್ ಆಗಿ ಮಾತಾಡ್ತಿದ್ವಿ. ಏನು ಕೇಳಿದ್ದು ಲಾಸ್ಟು? ಏನು ಕೇಳಿದ್ದೆ ಅಂದರೆ ನಿನ್ನ ಹಿಂದಿಂದ ಏನೂ ಬೇಡ ನನಗೆ. ಹಾಂ, ಅದನ್ನ ಇಟ್ಕೊಂಡು ನಾನು ಏನು ಮಾಡಲಿ ಹೇಳಿ. ಒಂದು ಇದೆ ಹೇಳಿ, ಮೇ ಬಿ ಅದು ಗೊತ್ತಾದರೆ, ಈಗ ಗೊತ್ತಾದರೆ ಇರೋ ಫೀಲಿಂಗ್ ಹೋಗ್ಬಿಡತ್ತೆ. ಇಲ್ಲಾಂದರೆ ಬೇಜಾರಾಗುತ್ತೆ. ಸುಮ್ಮನೆ ನಮ್ಗೆ ಆಗ್ಬಿಡು ಎಲ್ಲ ಹುಡುಗಿರು ಹಂಗೆ ಅಂತ ಹೋಗ್ಬಿಡ್ತೀವಿ. ಅದೇ ಹೇಳ್ತಿರೋದು. ಆಮೇಲೆ ಗೊತ್ತಾದರೆ ಈಗ ನಾನೇ ಹೇಳ್ದೆ ಅಲ್ಲ, ನಿಮ್ಮ ಪಾಸ್ಟ್ ಬಗ್ಗೆ ನನಗೆ ಅವಶ್ಯಕತೆ ಇಲ್ಲ ಅಂತ. ಆಮೇಲೆ ಗೊತ್ತಾದರೆ ನೀನು ಅವಾಗ ಓಕೆ ಅಕ್ಸೆಪ್ಟ್ ನಾನೇ ಹೇಳ್ತಿದ್ದೀನಲ್ಲ, ಈಗ ಬೇಡ ನಿಮ್ಮ ಪಾಸ್ಟ್ ಅಂತ. ಆಮೇಲೆ ಅಕ್ಸೆಪ್ಟ್ ಮಾಡ್ಬಿಟ್ಟು ಮುಂದೆ ಹೋಗ್ಬೇಕಲ್ಲ. ಹಾಂ, ನೀನು ಲವ್ ಮಾಡಿ ಮಿಡಿಲಲ್ಲಿ ಬಿಟ್ಟೋಗ ನಂಬಕ್ಕಾಗ್ತಿಲ್ಲ. ಏನ ನೀವು ಹೇಳ್ತೀರ ಮಾಡ್ಕೊಳ್ಳಿ. ಆಮೇಲೆ ಏನಾದರೂ ಹ್ಞೂ, ನೀನು ಯಾಕೆ ಇದು ಮೊದಲೇ ಹೇಳಿಲ್ಲ, ಚೀಟ್ ಮಾಡಿದೆ ನನಗೆ ಅಂತ ಎಲ್ಲ ನೀನು. ನಾನೇನು ಹೇಳ್ತಿರೋದು ಅಂದರೆ ಪ್ರೆಸೆಂಟ್, ಇವತ್ತಿಂದ ಚೀಟ್ ಮಾಡದೇ ಇದ್ದರೆ ಸಾಕು ಅಂತ ಹೇಳ್ತಿರೋದು. ಪ್ರೆಸೆಂಟ್ ಜನ್ರೇಷನ್ ಆಪ್ಷನ್ ಇದೆ. ಅಂದರೆ ಹಿಂದೆ ಏನೇ ಆಗಿದ್ರು ಏನು ಹೋಗ್ಲಿ, ಇದು ಟಾಪಿಕ್ ಬಿಟ್ಟಾಗ ಈಗ ನೋ ಪಾಸ್ಟ್, ಓನ್ಲಿ ಪ್ರೆಸೆಂಟ್. No comments. No comments. ಸರಿ, ಓಕೆ. ಲೈಕ್ 2 years 3 years ಫಸ್ಟ್ ಒಂದು 1 month ಟ್ರಾವೆಲ್ ಮಾಡೋಣ, ದೆನ್ ಆಮೇಲೆ ನೋಡೋಣ. ಶೂರಾ? ಬಟ್ ಈ 1 month ಏನಂದರೆ ಲೈಕ್ ನಾವಿಬ್ಬರು ಕಮಿಟೆಡ್ ಆಗಿರಬೇಕು ಅಂತ ನನ್ನ ಇದು. 1 month 2 month ಆಗುತ್ತೆ, 2 month 2 years ಆಗುತ್ತೆ, ಆಮೇಲೆ ಮದುವೆ ಆಗುತ್ತೆ, ಆಮೇಲೆ ಮಕ್ಕಳಾಗತ್ತೆ, ಏನೋ ಒಂದು ಆಗುತ್ತೆ. ಯಾ, ಸೊ ಓಕೆನಾ? ಶೂರಾ? ಪಕ್ಕ ನಂಬೋದಾ? ಅಲ್ಲ, ಹುಡುಗಿರು ನಂಬೋದು ಭಯ, ಅದಕ್ಕೆ. ನೀವು ಹೋಗ್ರಿ, ಯಾವಾಗಲೂ ಇದನ್ನ ಹೇಳ್ತೀನಿ. ನಾವು ಹುಡುಗರು ನಂಬೋದು ಕಷ್ಟ ತಾನೆ. ಇವಾಗ ನೋಡಿ, ಎಲ್ಲರೂ ಹೇಳ್ಕೊಂಡು ಎಲ್ಲರೂ ಒಪ್ಪಿಸಿ ಜಾಸ್ತಿ ಈ ಥರ ಬಂದ್ಬಿಟ್ರೆ ನಾನು ಮಾಡಲ್ಲ. ನೀವು ಯಾರನ್ನ ಒಪ್ಪಿಸ್ಬೇಕು? ನೀವು ಯಾರನ್ನ ಒಪ್ಸೋದಿಲ್ಲ, ನಾನು ತಾನೇ ನಮ್ಮ ಒಪ್ಪಿಸ್ಬೇಕಲ್ಲ. ಓ, ಒಪ್ಸೋಬೇಕಲ್ವಾ? ಏನಕ್ಕೆ ಲವ್ ಮಾಡಿ ಅಂತನಾ? ಅರ್ಥ ಆಗ್ತಿಲ್ಲ. ಇವಾಗ ನಾವಿಬ್ರು ಲವ್ ಮಾಡ್ತೀವಿ. ಇವಾಗ ಹಿಂಗಾಗಿರೋದು ನಿನಗೆ ಗೊತ್ತು. ನಾಳೆ ದಿನ ಇಲ್ಲ ನಮ್ಮ ಮನೇಲಿ ಒಪ್ತಿಲ್ಲ, ಹಾಂ, ಹಂಗೆ ಆ ಥರ ಎಲ್ಲ ಹೇಳ್ಬಿಟ್ಟು ಬಿಟ್ಟೋಗ್ಬಿಟ್ರೆ ಇಲ್ಲ. ಒಪ್ಸೋಕ್ಕಾಗಿಲ್ಲ ಅಂದರೆ ಮತ್ತೆ ಯಾಕೆ ಲವ್ ಬೇಕು? ಓಕೆ, ಅರ್ಥ ಆಯಿತು. ಸೊ ಈಗ ಆ್ಯಕ್ಚುಲಿ ಏನು ಗೊತ್ತಾ, ನಾವು ಇಷ್ಟೊತ್ತು ಮಾತಾಡಿದ್ದು ಪ್ರಾಂಕೆ. ಹಿಂಗೆ ಹಾಂ, ನೀವೇ ಹೇಳ್ತೀರ ಅಂತ ಗೊತ್ತಿತ್ತು. ಬಟ್ ಅದು ನಿಜ ಆಗಿದ್ರೆ ನಿಜ ಆಗಿದ್ರೆ ಟ್ರಾವೆಲ್ ಮಾಡ್ತೀರಾ? ಪ್ರಾಂಕ್ ಆದರೆ ಇಲ್ಲೇ. ಓಕೆ, ಸೊ ಈಗ ನೀವು ನಿಜ ಅನ್ಕೊಂತಿದ್ದೀರಾ, ಪ್ರಾಂಕ್ ಅನ್ಕೊಂತಿದ್ದೀರಾ? ನಾನು ಎರಡು ಅನ್ಕೊಂತೀನಿ. ನೀವು ಎರಡು ಹೆಂಗಿರುತ್ತೆ? ಒಬ್ರಿಗೆ ಒಂದು ಅನ್ಕೊಂಡ್ರೆ ನೀವು ಪ್ರ್ಯಾಂಕ್ ಅಂತ ಹೇಳ್ತೀರಾ,
ಪ್ರ್ಯಾಂಕ್ ಅಂತ ಹೇಳಿ ನಿಜ ಆಗಿಬಿಡುತ್ತೆ. ನೀವೇನು ಹೇಳ್ತೀರ ಅದಕ್ಕೆ ಆಪೋಸಿಟ್, ನಿಮ್ಗೆ ಏನು ಬೇಕೋ ಈಗ ನೀವೇ ಹೇಳಿ. ಈಗ ಪ್ರ್ಯಾಂಕ್ ಅಂದರೆ ಇದು ನಿಜ, ನಿಜ ಅಂದರೆ ಪ್ರ್ಯಾಂಕ್. ಹಾಂ ಅಲ್ಲ, ನೀವು ಏನು ಹೇಳ್ತೀರೋ ಅದಕ್ಕೆ ಆಪೋಸಿಟ್, ನಿಮ್ಗೆ ಏನು ಬೇಕು ಅನ್ನೋದು ನೀವೇ ಹೇಳಿ. ಈಗ ನೀವು ನಿಜ ಅಂತ ಹೇಳಿದ್ರೆ ಪ್ರ್ಯಾಂಕ್ ಅಂತ ಹೇಳಿ. ರಾಮ ಅಲ್ಲ, ನಿಮ್ಗೇನು ಬೇಕು ಅನ್ನೋದು ನನಗೆ ಕ್ಲಾರಿಟಿ ಬರುತ್ತಲ್ಲ ಅಂತ. ನೀವು ಒಪ್ಕೊಳ್ತೀನಿ ಅಂದರೆ ಟ್ರೈ ಮಾಡೋಣ. ನಾನು ಹೇಳಿದಲ್ಲ ಆಲ್ರೆಡಿ ಎಸ್ ಅಂತ. ಮತ್ತೆ ಪ್ರಾಂಕ್ ಅಂತ ಅಂದ್ರೆ ನೀವು ಅಲ್ಲ, ಇದು ಲೈಕ್ ನೀವು ಪ್ರ್ಯಾಂಕ್ ಅಂತ ಹೇಳಿದ್ರೆ ಇದೇ ನಿಜ. ಪ್ರ್ಯಾಂಕಾ? ಸೊ ನಿಮ್ಗೆ ಇದು ನಿಜ ಅಂತ ನಂಬೇಕಾ? ಹಾಂ, ಓಕೆ, ಇದು ನಿಜಾನೇ ಬಟ್ ಪ್ರ್ಯಾಂಕ್. ಕನ್ಫ್ಯೂಸ್ ಮಾಡ್ತಿದ್ರ. ಅಲ್ಲ, ನಿಮ್ಮ ಮೇಲೆ ಪ್ರ್ಯಾಂಕ್ ಮಾಡೋಕ್ಕೆ ಏನಿದೆ ನೀವು ಎಕ್ಸ್ಪೆಕ್ಟ್ ಮಾಡಿ ನಿಮ್ಮ ಮೇಲೆ ಪ್ರ್ಯಾಂಕ್ ಮಾಡಬೇಕಿತ್ತಂತನಾ? ಆ್ಯಕ್ಚುಲಿ ಇವತ್ತು ಪ್ರ್ಯಾಂಕ್ ಬೇರೆಯವ್ರ ಮೇಲೆ ಏನಿಲ್ಲ, ಇವು ನಿಮ್ಮ ಮೇಲೇ ಪ್ರ್ಯಾಂಕ್ ಇವತ್ತು. ಇದೆಲ್ಲ ಹಂಗಾದ್ರೆ ಯಾರಿಗೆ ಹೇಳಿದ್ದು ನೀವು ನಿಮ್ಮಂಥವ್ರಿಗೆ ಮೇಲೆ ಪ್ರ್ಯಾಂಕ್ ಮಾಡಲ್ಲ ಅಂತ? ನಿಮ್ಮ ಫ್ರೆಂಡ್ಸ್ಗೆ? ನನ್ನ ಮೇಲೆ ನಮ್ಮಂಥವ್ರಿಗೆಲ್ಲ ಯಾಕೆ ಪ್ರ್ಯಾಂಕ್ ಮಾಡಲ್ಲ, ನಮ್ಗೆ ಯಾಕೆ ಸಿಗಲ್ಲ ಇವರು ಅಂತ. ಈಗ ಸಿಕ್ಕಿದ್ದೀನಲ್ಲ, ಅಲ್ಲ ಈಗ ಮಾಡಿದೀವಲ್ಲ ಅಂತ. ನನ್ನ ಮೇಲೆ ಪ್ರ್ಯಾಂಕ್ ಮಾಡ್ತಾರೆ. ನಾನು ನಿಜ ಹುಡುಗ ಬರ್ತಾರೆ, ಹುಡುಗಿ ಬರ್ತಾರೆ, ನಾನು ಏನೇನೋ ಥಿಂಕ್ ಮಾಡ್ಕೊಂಡು ಬಂದಿದ್ದೆ. ಆ ಹುಡುಗನ ಹತ್ರ ಹೋಗಿ ಏನು ಹೇಳಬೇಕು ನಾನು, ಆ ಥರ ಇಲ್ಲ. ಅಲ್ಲ, ಅದು ಪ್ರ್ಯಾಂಕ್ ಇದೆ, ಅದು ಪೋಸ್ಟ್ಪೋನ್ ಆಯಿತು ನೆಕ್ಸ್ಟ್ ವೀಕಿಗೆ. ಸೊ ಅದಿದೆ, ಮಾಡೋಣ. ಅವಾಗ ಕರಿತೀನಿ, ಅವಾಗ ಪಕ್ಕ ಪ್ರ್ಯಾಂಕ್ ಇದೆ. ಅದು ಸೀರಿಯಸ್ಲಿ ಅದು ಪ್ರ್ಯಾಂಕ್ ಇದೆ. ಬಟ್ ಈಗ ಯಾಕೆ ಶೇಕ್ ಆಗ್ತಿದ್ದೀರ ಈಗ? ಏನಿಲ್ಲ ಅವ್ರು ನಾನು ಕ್ಲೋಸ್ ಇರೋರು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಪ್ರ್ಯಾಂಕ್ದು? ಆ್ಯಕ್ಚುಲಿ ರೆಕಾರ್ಡ್ ಆಗ್ತಿದೆ ಕಾರಲ್ಲಿ ಕ್ಯಾಮ್ರಾ ಇದೆ. ಹಾಂ, ನಿಜನೇ ಹೇಳ್ತಿದ್ದೇನೋ ಅಂತ ಅನ್ಕೊಂಡ್ಬಿಟ್ಟೆ ಒಂದು ಸೆಕೆಂಡ್. ಅದೇ ನಿಮ್ಗೆ ಜಾಸ್ತಿ ಇದು ಎಳೆಯೋದು ಬೇಡ, ನೀವು ಆಲ್ರೆಡಿ ಲೈಫಲ್ಲಿ ತುಂಬ ಎದ್ದು ಬಿದ್ದಿದ್ದೀರಾ ಅಂತ ನಾನು ಅದು ಮೆನ್ಷನ್ ಮಾಡಿ ಅಲ್ಲಿ ಸ್ಟಾಪ್ ಕೊಟ್ಟಿದ್ದು. ಫೀಲ್ ಆಗಿಬಿಟ್ರೆ ಮತ್ತೆ ಯಾಕೆ ಸುಮ್ಮನೆ ನಮ್ಮಿಂದ ಅಂತ ಒಂದ್ಸತಿ ಹಾಯ್ ಹೇಳಿ. ಸೊ ಪ್ರ್ಯಾಂಕ್ ಮುಗೀತು. ಓಕೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಒಂದು ಶೇರ್. ಥ್ಯಾಂಕ್ ಯು ಸೊ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.